ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಲಾಗ್. ಇದು ನನ್ನ ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ಏನೇನು ವೆರೈಟಿ ಮಾಡ್ತಾಯಿದ್ದೀನಿ ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ನಾನಿಲ್ಲಿ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಫಸ್ಟು ಬಿರಿಯಾನಿ ಜೊತೆಗೆ ನಾನಿವತ್ತು ಚಿಕನ್ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ, ಮತ್ತು ಸ್ವಲ್ಪ ಮಟನ್ ಗೊಜ್ಜು ಕೂಡ ಮಾಡ್ತಾಯಿದ್ದೀನಿ. ಇವತ್ತಿನ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಸಂಡೇ. ಎಲ್ಲರಿಗೂ ನಮಸ್ಕಾರ. ಸಂಡೇ ಆದರೆ ಒಂಥರ ಇಷ್ಟ, ಯಾಕಂದರೆ ಲೇಟಾಗಿ ಎದ್ದೇಳ್ಬೋದು, ಮಕ್ಕಳಿಗೆ ಸ್ಕೂಲ್ ಇರೋದಿಲ್ಲ, ಮತ್ತು ಹಸ್ಬೆಂಡ್ ಆಫೀಸ್ಗೆ ಹೋಗಲ್ಲ ಅಂತ. ಆದರೆ ಇನ್ನೊಂಥರ ಕಷ್ಟ. ಯಾಕೆ ಅಂತಂದರೆ ಸಂಡೇ ಆದರೆ ಫುಲ್ ನಾನ್ ವೆಜ್ ಮಾಡಬೇಕು, ತೊಳಿಬೇಕು, ಅದೇ ಕಷ್ಟ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಬಟ್ ತೊಳೆಯೋಕ್ಕೆ ನಮಗೆ ಕಷ್ಟ. ನೋಡಿ ಇವತ್ತು ಏನೇ ನಾನ್ ವೆಜ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ, ಮತ್ತು ಬಿರಿಯಾನಿ ಒಂದು ಕಡೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಿರಿಯಾನಿಗೆ ನೋಡಿ, ಬಿರಿಯಾನಿಗೆ ಬಿಸಿನೀರು ಇಟ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ಮಟನ್ ಇದೆ, ಮಟನ್ ಗೊಜ್ಜು ಮಾಡಬೇಕು. ಎಲ್ಲದಕ್ಕೂ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸಂಡೇ ಅಂದರೆ ಒಂಥರ ಖುಷಿ, ಒಂಥರ ಕಷ್ಟ. ಇದು ಚಿಕನ್ ಸಾಂಬಾರು ಮಾಡಲಿಕ್ಕೆ ಒಗ್ಗರಣೆಗೆ ಹಾಕಿದ್ದೀನಿ. ಈರುಳ್ಳಿ, ಅರಿಶಿನ, ಉಪ್ಪು, ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕಿದ್ದೀನಿ. ಇನ್ನೊಂದು ಕಡೆ ಬಿರಿಯಾನಿಗೆ ಒಗ್ಗರಣೆ ಹಾಕಿದ್ದೀನಿ. ಇವಾಗ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ ಬಿರಿಯಾನಿಗೆ. ನಂದು ಬಿರಿಯಾನಿ ಮಾಡೋದು ಹಳೆಯಲ್ಲಾಗು ನಂದು ವೀಡಿಯೋದಲ್ಲಿದೆ, ದಯಮಾಡಿ ಫುಲ್ ವೀಡಿಯೋ ಇದೆ ಬಿರಿಯಾನಿದು. ನಿಜವಾಗ್ಲೂ ನಾನು ಏನು ಸಾಂಬಾರು ಚೆನ್ನಾಗಿ ಮಾಡ್ತೀನೋ, ಗೊಜ್ಜು ಚೆನ್ನಾಗಿ ಮಾಡ್ತೀನೋ ಗೊತ್ತಿಲ್ಲ, ಆದರೆ ಎಲ್ಲರೂ ಇಷ್ಟಪಡ್ತೀನಿ ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಮತ್ತು ಚೆನ್ನಾಗಿದೆಯೇ ಇಲ್ವೋ ಅಂತ ಹೇಳ್ಬಿಟ್ಟು ಟ್ರೈ ಮಾಡಾದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಬಿರಿಯಾನಿಗೆ ಅಕ್ಕಿ ನೆನೆಸಿಟ್ಟಿದ್ದೆ. ನಾನು ಬಿರಿಯಾನಿಗೆ ಯಾವಾಗಲೂ ಕೋಲಂ ರೈಸು ಮತ್ತು ಕೋಲಂ ರೈಸ್ 2 ಗ್ಲಾಸ್ ಹಾಕಿದರೆ ಇನ್ನೂ 1 ಗ್ಲಾಸು ಬಾಸುಮತಿ ರೈಸ್ ಹಾಕ್ತೀನಿ. ತೊಳೆದು ಅರ್ಧ ಗಂಟೆ ನೆನೆಸಿಟ್ಟಿದ್ದಂಥ ಅಕ್ಕಿನ ಹಾಕ್ತಾಯಿದ್ದೀನಿ, ಕೋಲಂ ರೈಸ್ ಮತ್ತು ಬಾಸುಮತಿ ರೈಸ್ನ. ಇದೇನಂತಂದರೆ ಚಿಕನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಬಿಟ್ಟಿರ್ತೀನಿ. ಅದಾದಮೇಲೆ ಚಿಕನ್ ಅರ್ಧ ಬೆಂದಿರುತ್ತೆ ಅಂದ್ಕೊಳ್ಳಿ, ಅರ್ಧ ಅಂದರೆ ಒಂದು ಮುಕ್ಕಾಲು ಭಾಗನೇ, ಒಂದು 60% ಬೆಂದಿರುತ್ತೆ. ಆವಾಗ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಟಿರೋಂಥ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ತೊಳೆದಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಈ ಪಾತ್ರೆನ ನಾನು ಅಗ್ಲ ಕಡಾಯಿ, ಇದು ಬಿರಿಯಾನಿ ಮಾಡೋಕ್ಕಂತಲೇ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಕಡಾಯಿನಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ, ಅಂದರೆ ಅಗ್ಲ ಇರೋದ್ರಿಂದ ಚೆನ್ನಾಗಿ ಬೇಯುತ್ತೆ, ಎಲ್ಲ ಕಡೆ ಈವನಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿ ಇವಾಗ ಮಿಕ್ಸ್ ಆಗಿದೆ ಚೆನ್ನಾಗಿ. ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಹತ್ತತ್ರ ನಿಯರ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಬಿಸಿನೀರು ಕುದೀತಾ ಇತ್ತು, ಆ ನೀರನ್ನ 3 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 5 ಗ್ಲಾಸ್ ನೀರು ಹಾಕ್ತೀನಿ. 2 ಗ್ಲಾಸ್ ಆಗುತ್ತೆ, ಮತ್ತು ಇದು 3 ಗ್ಲಾಸು, 4 ಗ್ಲಾಸು, ಸ್ವಲ್ಪ ಕಡಿಮೆನೇ ಹಾಕಬೇಕು ನೀರನ್ನ. ಇದು 5 ಗ್ಲಾಸ್ ನೀರು ಹಾಕಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರು ಹಾಕಿದ್ದೀನಿ, 1 ಗ್ಲಾಸ್ ಕಡಿಮೆ ಹಾಕಿದ್ದೀನಿ. ಹಂಗೆ ಕಡಿಮೆ ಹಾಕೋದ್ರಿಂದ ಅಕ್ಕಿ ಬಿರಿಯಾನಿ ನಮಗೆ ಉದುರಿಯಾಗಿ ಬರುತ್ತೆ. ನೋಡಿ ಇವಾಗ ಬಿರಿಯಾನಿ ರೆಡಿ ಮಾಡಿದ್ದೀನಿ. ಉಪ್ಪು ಖಾರನೂ ಅಷ್ಟೇ, ನಾನು ಈ ಹಂತದಲ್ಲಿ ಉಪ್ಪು ಖಾರ ನೋಡಿದೆ, ಉಪ್ಪು ಖಾರನೂ ಅಷ್ಟೇ ಕರೆಕ್ಟಾಗಿತ್ತು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕವರ್ ಮಾಡ್ತೀನಿ. ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇದನ್ನು ರುಬ್ಲಿಕ್ಕೆ ಹಾಕಿದ್ದೆ. ಇವಾಗ ಮೇಲೆ ಸ್ವಲ್ಪ ಹಾಗೆ ಉದುರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಟ್ಟಿದ್ದೀನಿ. ಈ ರೀತಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿದ್ದೀನಿ. ಅಕ್ಕಿ ನಾನು ಇವಾಗ ಇಲ್ಲಿ ಮುಕ್ಕಾಲು ಭಾಗ ಬೇಯೋವರೆಗೂ ವೆಯ್ಟ್ ಮಾಡ್ತೀನಿ, ಇದೇ ಥರ ಒಂದು ಮಿಕ್ಸ್ ಕೊಡಲಿಕ್ಕೆ. ನೆಕ್ಸ್ಟ್ ನಾನು ಅಕ್ಕಿ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಾದಮೇಲೆ ದಮ್ ಗಟ್ಟಿಸ್ಲಿಕ್ಕೆ ಇಡ್ತೀನಿ. ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಬಿರಿಯಾನಿನ. ಈ ಹಂತದಲ್ಲಿ ನಾನು ದಮ್ ಗಟ್ಟಿಸ್ಲಿಕ್ಕೆ ಇಡ್ತೀನಿ. ಆಲ್ರೆಡಿ ಮುಕ್ಕಾಲು ಭಾಗ ಬೆಂದಿದೆ, ಇನ್ನೊಂದು ಚೂರು ಬೇಯಬೇಕಷ್ಟೇ. ಈ ಹಂತದಲ್ಲಿ ನಾನು ದಮ್ ಗಟ್ಟಿಸ್ಲಿಕ್ಕೆ ಇಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ ಇವಾಗ ದಮ್ ಗಟ್ಟಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಈ ಥರ ಪುಟಾಣಿಕಲ್ ಬರುತ್ತಲ್ಲ, ಇದನ್ನು ಮೇಲೆ ಇಡ್ತೀನಿ. ಕೆಳಗಡೆ ನೀವು ಹಂಚಬೇಕಾದ್ರೂ ಇಡ್ಬೋದು, ನಾನು ಹಂಚಿಡ್ತಾ ಇಲ್ಲ, ಆಲ್ರೆಡಿ ಬೆಂದಿದೆ, ಏನು ಸಿಯಲ್ಲ, ಇನ್ನೊಂದು 10 ನಿಮಿಷ ಇದು ಬೇಯುತ್ತೆ. ಈ ಥರ ದಮ್ ಗಟ್ಟಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಚಿಕನ್ನು ಒಗ್ಗರಣೆಗೆ ಇಟ್ಟಿದ್ದೆ. ಇದಕ್ಕೇನಿಲ್ಲ, ಆವಾಗಲೇ ಹೇಳಿದಾಗೆ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಬಿಟ್ಟು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಇದು ಈ ರೀತಿ ಗಟ್ಟಿ ಥರ ಬಂದಿದೆ. ಇವಾಗ ನಾನು ರುಬ್ಬಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು. ನಾನು ಈ ಮಸಾಲೆಗೆ ಏನೂ ಹಾಕಿಲ್ಲ ಇವತ್ತು, ರೆಡ್ ಕಲರ್ ಬರಲಿ ಅಂತ ಕಾಯಿ, ಕಡಲೆ, ಚಕ್ಕೆ ಲವಂಗ ಏನೂ ಹಾಕಿಲ್ಲ. ಬರೀ ಟೊಮೊಟೊ, ಈರುಳ್ಳಿ, ಬ್ಯಾಡಗಿ ಮೆಣಸಿಕಾಯಿ ಹಾಕಿ ರುಬ್ಬಿದ್ದೀನಿ, ಮತ್ತು 2 ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ರುಬ್ಬಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮನೆಯವರು ಯಾವಾಗಲೂ ರೆಡ್ ಸಾಂಬಾರು ಮಾಡು ಅಂತಿರ್ತಾರೆ. ಅದಕ್ಕೆ ನಾನಿವತ್ತು ಕಾಯಿ, ಕಡಲೆ ಹಾಕಿಲ್ಲ. ಈರುಳ್ಳಿ, ಟೊಮೊಟೊ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ, ಮತ್ತು ಚಕ್ಕೆ ಲವಂಗ. ಇವಾಗ ನೋಡ್ತಿರ್ಬೋದು ನೀವು, ಕಲರ್ ಕೂಡ ಫುಲ್ಲು ರೆಡ್ ಬಂದಿದೆ. ಬ್ಯಾಡಗಿ ಮೆಣಸಿಕಾಯಿ ಸುಟ್ಟು ಹಾಕೊಂಡಿದ್ದೀನಿ ರುಬ್ಲಿಕ್ಕೆ. ನೆಕ್ಸ್ಟ್ ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಮಸಾಲೆ, ಅದಕ್ಕೂ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ.
ನಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೀವು ಬಿಸಿನೀರು ಹಾಕೊಳ್ಳಿ. ನಾನಿಲ್ಲಿ ಇನ್ನು ಸ್ವಲ್ಪ ಸಾಂಬಾರು ಬೇಕು, ನಮ್ಮ ಮನೇಲಿ ಚಿಕನ್ ಸಾಂಬಾರು ಚೆನ್ನಾಗಿ ತಿಂತಾರೆ, ಅದಕ್ಕೋಸ್ಕರ ನಾನು ಇನ್ನು ಸ್ವಲ್ಪ ತೆಳು ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಕುದ್ದು ಸ್ವಲ್ಪ ಗಟ್ಟಿನೇ ಬರುತ್ತೆ. ಚಿಕನ್ ಸಾಂಬಾರು ಕುದ್ರೆ ಮುಗೀತು. ಇವಾಗ ಬಿರಿಯಾನಿನೂ ಅಷ್ಟೇ ದಮ್ ಗಟ್ಸಕ್ಕೆ ಇಟ್ಟಿದ್ದೀನಿ, ಇದು ದಮ್ ಗಟ್ಟಿದ್ರೆ ಮುಗೀತು. ನೆಕ್ಸ್ಟು ಮಟನ್ ರೋಸ್ಟ್ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಇವತ್ತು 2 ತಂದುಬಿಟ್ಟಿದ್ದಾರೆ, ಚಿಕನ್ ಮಟನ್ 2. ಇದು ಅಷ್ಟೇ ಉಪ್ಪು ಖಾರ ನೋಡ್ತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಸರಿ ಇದೆ, ಕುದ್ರೆ ಸರಿ ಹೋಗುತ್ತೆ. ಇದಕ್ಕೆ ಸ್ವಲ್ಪ ನಾನು ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚಿಕನ್ ಸಾಂಬಾರು ಇವಾಗ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಕಲರ್ ನೋಡ್ತಿರ್ಬೋದು, ಇನ್ನೂ ಕುದ್ದಿಲ್ಲ, ಆವಾಗಲೇ ಎಷ್ಟು ಕಲರ್ ಬಂದಿದೆ. ಕುದ್ಮೇಲೆ ಇನ್ನೂ ಕಲರ್ ಕಾಣಿಸುತ್ತೆ ನಮಗೆ. ಇವಾಗ ಮಟನ್ ಒಗ್ಗರಣೆಗೆ ಇಟ್ಟಿದ್ದೀನಿ, ಮಟನ್ ಗೊಜ್ಜು ಮಾಡಲಿಕ್ಕೆ. ಆಯಿಲ್ ಹಾಕ್ತಾಯಿದ್ದೀನಿ. ಅದೆಲ್ಲ ಮನೇಲಿ ಆಯಿಲ್ ಸ್ವಲ್ಪ ಕಾಯಿಲಿ. ಅಷ್ಟರಲ್ಲಿ ನೋಡಿ ಬಿರಿಯಾನಿನೂ ರೆಡಿಯಾಗಿದೆ, ದಮ್ ಗಡ್ಸಕ್ಕಿದೆ. ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಬಿರಿಯಾನಿ ಹಾಗೆ ಹೋಯ್ತು ನೋಡಿ, ಬಿರಿಯಾನಿ ರೆಡಿ ಇದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿದೆ. ನಾನು ಸ್ವಲ್ಪ ಆಯಿಲ್ನ ಕಡಿಮೆ ಹಾಕ್ತೀನಿ ಬಿರಿಯಾನಿಗೆ, ಇನ್ನು ಅದೆಲ್ಲ ಕರೆಕ್ಟಾಗಿ ಬಂದಿದೆ. ಬಿರಿಯಾನಿ ರೆಡಿ ಇದೆ. ಚಿಕನ್ ಸಾಂಬಾರು ಕುದೀತಾ ಇದೆ. ಬಿಸಿ ಇರಲಿ ಅಂತ ಹೇಳ್ಬಿಟ್ಟು ಕಲ್ಲಿಟ್ಟಿರ್ತೀನಿ. ಮಿಕ್ಸ್ ಕೊಡ್ತಾ ಇದ್ದೀನಿ. ಇವಾಗ ನೋಡಿ ತೊಳೆದಿಟ್ಟಿರೋಂಥ ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಎಷ್ಟೇ ತೊಳೆದ್ರೂ ನೀರು ಇದ್ದೇ ಇರುತ್ತೆ ಮಟನಲ್ಲಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಮತ್ತು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ. ಚೆನ್ನಾಗೊಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಸಬ್ಸಿಗೆ ಸೊಪ್ಪು, ಇದಿಷ್ಟು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯ್ದಿಕ್ಕಿಡ್ತಾ ಇದ್ದೀನಿ. ನೋಡಿ, ಲಿಡ್ ಕ್ಲೋಸ್ ಮಾಡಿ. ಇವಾಗ ಹೊಟ್ಟೆ ಹಸಿತೆ ಅಂದರೆ ನನ್ನ ಮಕ್ಕಳು ಅದಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಬಿರಿಯಾನಿನ. ಹೋಗ್ಬಿಟ್ಟು ಅಣ್ಣ ಹಾಕ್ರಿ. ಇಟ್ಕೊಳ್ಳಿ, ಬಿಟ್ಟು ಇಟ್ಕೊ ಬಾ. ಬಿರಿಯಾನಿ ಜೊತೆಗೆ ಮೊಸರು ಗೊಜ್ಜು ಕೂಡ ಮಾಡಿದ್ದೆ. ಇಟ್ಕೊಳ್ರ, ಮೊಸರು ಗೊಜ್ಜು ಹಾಕ್ತೀನಿ. ಸುಡ್ತಾ ಇಲ್ಲ, ಇಟ್ಕ ಸುಡ್ತಾಳ. ಬಿಟ್ಟು ಗಿಟ್ಟಿಯ ಬಿಟ್ಟು ಹೊಲಿತೀನಿ. ಬಿಡ, ಅದೇನು ಭಾರಿ ಇದಾಯ್ತು ನಂಗೆ ಹಾಕ್ತೀನಿ. ತಾಳ ತಾಂಡಾಗಿರ ಅಣ್ಣ ಕೊಡು. ಇದಕ್ಕೆಲ್ಲ ಎದ್ರಕೊಂಡ್ರೆ ನೋಡಿ, ಈಗ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ. ಯಾಕಂದರೆ ನಾನು ಇಲ್ಲಿ ವಿಷಲ್ ಹಾಕ್ತಿಲ್ಲ, ಹಾಗಾಗಿ ಕುಕ್ಕರಲ್ಲೇ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈಗ ಒಂದು 10 ನಿಮಿಷ, 1/4 ಗಂಟೆ ಚೆನ್ನಾಗಿ ಬೇಯಿಸ್ಬೇಕು, 15 ಮಿನಿಟ್ಸು. ಅದಾದಮೇಲೆ ಇಲ್ಲಿ 15 ಮಿನಿಟ್ಸ್ ಆಗಿದೆ. ಇವಾಗ ಸ್ವಲ್ಪ ಟೊಮೊಟೊ ಹೆಚ್ಚಿಟ್ಟಿದ್ದೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಜೊತೆಗೆ ನೋಡಿ, ಇಲ್ಲಿ ಗ್ರೀನ್ ಕಲರು ಖಾರ ಮಾಡಿಟ್ಟಿದ್ದೆ. ಅಂದರೆ ಇದಕ್ಕೆ ಹಸಿಮೆಣಸಿನಕಾಯಿ, ಸಾಂಬಾರು ಸೊಪ್ಪು, ಪುದೀನ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಷ್ಟು ಹಾಕಿ ಗ್ರೈಂಡ್ ಮಾಡಿಟ್ಟಿದ್ದೀನಿ. ಈ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೂಪರ್ ಆಗುತ್ತೆ ಬಿರಿಯಾನಿ. ಮತ್ತೆ 10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಿದ್ದೀನ.
ಬೇಕಾ ಸೂಪರ್ ಆಗುತ್ತೆ. ಇವಾಗ ನೋಡಿ ಒಂದು ಕಾಲು ಗಂಟೆ ಮತ್ತೆ ಚೆನ್ನಾಗಿ ಕುದಿಸಿದ್ದೀನಿ. ಮಟನ್ ಬೇಯಬೇಕಲ್ವ ಅದಕ್ಕೆ. ನೆಕ್ಸ್ಟ್ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಧನಿಯಾ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಸ್ವಲ್ಪ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸಿಟ್ಟಿದ್ದೆ, ಬಿಸಿನೀರು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಚೆನ್ನಾಗಿ ಕುದಿಬೇಕು. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ನಾನು. ಈ ರೀತಿ ಕುದ್ಬಿಟ್ಟು ಸರಿ ಹೋಗುತ್ತೆ ಇದು. ಈ ಹಂತದಲ್ಲಿ ಸ್ವಲ್ಪ ರುಚಿ ನೋಡಿದೆ, ಕರೆಕ್ಟಾಗಿತ್ತು. ಚೆನ್ನಾಗಿ ಕುದಿಲಿ. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ನೋಡಿ ಮಟನ್ ಅದಕ್ಕೆ ಬರೋವರೆಗೂ ನಾನು ಚೆನ್ನಾಗಿ ಕುದಿಸಿದ್ದೀನಿ. ಅಂದರೆ ಫುಲ್ ಗಟ್ಟಿ ಬರಬೇಕು. ಮಟನ್ನು ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಚಿಕನ್ ಸಾಂಬಾರು ಕೂಡ ರೆಡಿ ಇದೆ ನೋಡಿ. ಚಿಕನ್ ಸಾಂಬಾರು ಒಳ್ಳೆ ಕಲರ್ ಬಂದಿತ್ತು. ನಾನು ಕಾಯಿ ಕಡಲೆ ಹಾಕಿಲ್ಲ ಅಂತ ಆವಾಗಲೇ ಹೇಳಿದ್ದೀನಿ. ನೋಡಿ ಇವಾಗ ಊಟ ಎಲ್ಲ ರೆಡಿ ಇತ್ತು, ಬಡಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವೈಟ್ ರೈಸ್ ಕೂಡ ಮಾಡಿದ್ದೆ ನಾನು. ವೈಟ್ ರೈಸ್ ಅಂತ ಅಂದರೆ ಕೆಂಪು ರೈಸು ಮತ್ತು ಬಿರಿಯಾನಿ ಮುದ್ದೆ ಜೊತೆ ಚಿಕನ್ ಸಾಂಬಾರು ಒಳ್ಳೆ ಕಲರ್ ಬಂದಿತ್ತು. ಅದ್ರ ಜೊತೆ ಮಟನ್ ಗೊಜ್ಜು ತುಂಬ ಟೇಸ್ಟ್. ಮಟನ್ ಗೊಜ್ಜಂತೂ ತುಂಬ ಇಷ್ಟ ಆಯಿತು ನನಗೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇದು ನನ್ನ ಸಂಡೇ ನಾನ್ ವೆಜ್ ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.